ಮಧ್ಯರಾತ್ರಿ ಬೆಂಗಳೂರಿಗೆ ಅತ್ಯಾಚಾರದ ಆರೋಪಿ ಪ್ರಜ್ವಲ್ ರೇವಣ್ಣ ಬರುವಂತಹ ನಿರೀಕ್ಷೆ ಇದೆ. ಈ ಬೆನ್ನಲ್ಲೇ ಕಾನೂನಾತ್ಮಕ ಪ್ರಕ್ರಿಯೆಗಳು ಹೇಗೆ ಸಾಗಬೇಕು, ಇನ್ವೆಸ್ಟಿಗೇಷನ್ನ ಆಯಾಮಗಳು ಎಲ್ಲದರ ಕುರಿತಂತೆ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಕೂಡ ಕರೆಯಲಾಗಿದೆ. ಎಸ್ಐಟಿ ಎಡಿಜಿಪಿ ಬಿಕೆ ಸಿಂಗ್ ಮತ್ತು ಪೊಲೀಸರು ಸಭೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಕಾರಣ ಪ್ರಜ್ವಲ್ ಬಂಧನದ ಕುರಿತಂತೆ ಪೊಲೀಸ್ ಅಧಿಕಾರಿಗಳು ಒಂದ್ ಕಡೆಗೆ ಸಭೆ, ಇನ್ನೊಂದ್ ಕಡೆಗೆ ಏರ್ಪೋರ್ಟ್ಗೆ ಪಕ್ಷದ ಕಾರ್ಯಕರ್ತರು ಬರೋ ಸಾಧ್ಯತೆ ಇದೆ. ಕೆಲವರೆಲ್ಲ ಅಂಧಾಭಿಮಾನಿಗಳಿದ್ದಾರೆ. ಪುಣ್ಯ ಅವರು ಕೈಯಲ್ಲಿ ಹಾರ ಇಟ್ಕೊಂಡು ಬರಲಿಲ್ಲ ಅಂದರೆ ಸಾಕು, ಅವ್ರು ಬಂದ್ಬಿಡ್ತಾರೆ ಅನ್ನುವಂತಹ ವಿಚಾರ ಕೂಡ ಪೊಲೀಸರ ತಲೆಯಲ್ಲಿದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನೋದನ್ನು ನೋಡ್ತಾ ಇದ್ದಾರೆ. ಹಾಗೆ ಸೆಕ್ಯೂರಿಟಿ ಹಾಗೂ ಕೆಲವು ಹಂತಗಳಲ್ಲಿ ಏರ್ಪೋರ್ಟ್ನಿಂದ ಎಕ್ಸಿಟ್ ಮಾಡಿಸ್ಕೊಳ್ಬೇಕು ಪ್ರಜ್ವಲ್ ರೇವಣ್ಣ ಅವ್ರನ್ನ ಅಂತ ಅವರದ್ದೇ ಆದ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಟರ್ಮಿನಲ್ 2 ಮೂಲಕ ಎಕ್ಸಿಟ್ ಮಾಡಿಸ್ಕೊಳ್ಬೇಕಾ ಅಥವಾ ಆಲ್ಫಾ ಗೇಟ್ ಮೂಲಕ ಎಕ್ಸಿಟ್ ಮಾಡಿಸ್ಕೊಳ್ಬೇಕಾ ಅಂತ ಹೇಳಿ ಒಂದು ಕ್ಲಾರಿಟಿಯನ್ನು ತಗೊಂಡು ಅಗತ್ಯ ಸಿದ್ಧತೆಗಳನ್ನು ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಇವತ್ತು ಹೈ ವೋಲ್ಟೇಜ್ ಮೀಟಿಂಗನ್ನು ಮಾಡಿದ್ದಾರೆ. ಮತ್ತು ಕ್ಲೈಮ್ಯಾಕ್ಸ್ ಪ್ರಕಾರನೇ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬಂದರೆ ಸರಿ, ಇಲ್ಲಾಂದರೆ ಪ್ರಜ್ವಲ್ ರೇವಣ್ಣ ಆಂಟಿ ಕ್ಲೈಮ್ಯಾಕ್ಸ್ ಕೊಟ್ಬಿಟ್ರೆ ಹೆಂಗೆ? ಅಂದರೆ ಆಂಟಿ ಕ್ಲೈಮ್ಯಾಕ್ಸ್ ಅಂದರೆ ಅಂದ್ಕೊಂಡಿರೋ ಕ್ಲೈಮ್ಯಾಕ್ಸ್ ಹೀಗಾಗುತ್ತೆ, ಅವ್ರು ಭಾರತಕ್ಕೆ ಬರ್ತಾರೆ ಅಂತ. ಅವ್ರು ಬರದೇ ಇದ್ರೆ ಅದು ಆಂಟಿ ಕ್ಲೈಮ್ಯಾಕ್ಸ್. ಸೊ ಆಂಟಿ ಕ್ಲೈಮ್ಯಾಕ್ಸ್ ಅನ್ನು ಕೊಟ್ಟರೆ ವಾಟ್ ಈಸ್ ಅವರ್ ಪ್ಲಾನ್ ಬಿ ಅನ್ನೋದನ್ನು ಕೂಡ ಯೋಚನೆ ಮಾಡೋದಕ್ಕೆ ಅಂತ ಈ ಮೀಟಿಂಗನ್ನು ಕರೆದಿರೋದು ತಿಳಿದು ಬರ್ತಾ ಇದೆ. ಮೇನ್ಲಿ ಸೆಕ್ಯೂರಿಟಿ ಜೊತೆಗೆ ಕಾನೂನಾತ್ಮಕ ಪ್ರಕ್ರಿಯೆಗಳು. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಈಗ ಏರ್ಪೋರ್ಟ್ನಲ್ಲಿ ಪ್ರಜ್ವಲ್ ಅವರ ಎಕ್ಸಿಟ್ ವಿಚಾರದಲ್ಲೂ ಕೂಡ ಏನೇನು ಸಿದ್ಧತೆಗಳು ಬೇಕು ಅಂತ ಕ್ರಾಸ್ ಚೆಕ್ ಮಾಡ್ಕೊಳ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಜೊತೆಗೆ ಆಂಟಿ ಕ್ಲೈಮ್ಯಾಕ್ಸ್ನ ಸಿಚುವೇಶನ್ ಬಂದರೆ ಹೇಗೆ, ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ, ಪ್ಲಾನ್ ಬಿ ಏನಂತೆ? ಮಮತಾ, ಕೆಲವೇ ಕ್ಷಣಗಳ ಹಿಂದೆ ಬೆಂಗಳೂರು ಪೊಲೀಸ್ ಆಯುಕ್ತರು ಹಾಗೆ ಏರ್ಪೋರ್ಟ್ ಸ್ಟೇಷನ್ ವ್ಯಾಪ್ತಿಗೆ ಬರ್ತಕ್ಕಂತಹ ನಾರ್ತ್ ಈಸ್ಟ್ ಡಿಸಿಪಿ ಲಕ್ಷ್ಮೀ ಪ್ರಸಾದ್ ಹಾಗೆ ಎಸ್ಐಟಿ ಮುಖ್ಯಸ್ಥರು ಬಿಕೆ ಸಿಂಗ್ ರವರು ಸಭೆಯನ್ನು ನಡೆಸಿದ್ದಾರೆ. ಬಹುತೇಕ ಇದೀಗ ಎಸ್ಐಟಿ ಮುಖ್ಯಸ್ಥರು ಪ್ರಜ್ವಲ್ ಬರ್ತಾನೆ ಅನ್ನೋ ಒಂದು ಭರವಸೆಯನ್ನು ಇದೀಗ ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ನೀಡಿದ್ದಾರೆ. ಹೀಗಾಗಿ ಒಂದಷ್ಟು ಬಂದೋಬಸ್ತ್ಗಾಗಿ ಒಂದಷ್ಟು ಪೊಲೀಸರ ನೆರವು ಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಹೀಗಾಗಿ ಪ್ರಜ್ವಲ್ ಬಂದಂತಹ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕರ್ತರಬೇಕು ಎಸ್ಐಟಿ ಕಚೇರಿಗೆ. ಯಾಕಂತ ಹೇಳಿದ್ರೆ ಒಂದಷ್ಟು ಜನ ಅಭಿಮಾನಿಗಳು ಅಥವಾ ಕಾರ್ಯಕರ್ತರು ಮತ್ತೆ ಮಾಧ್ಯಮದ ಮಂದಿ ಎಲ್ಲರೂ ಕೂಡ ಇರ್ತಾರೆ. ಹೀಗಾಗಿ ಒಂದಷ್ಟು ಅಲ್ಲಿ ಗೊಂದಲದ ವಾತಾವರಣ ನಿರ್ಮಾಣ ಆಗಬಹುದು. ಇದೆಲ್ಲವನ್ನ ಕೂಡ ತಪ್ಪಿಸಬೇಕು. ಹೀಗಾಗಿ ಯಾವ ಗೇಟ್ ಮುಖಾಂತರ ಕರ್ತರಬೇಕು, ಮತ್ತೆ ಸೆಕ್ಯೂರಿಟಿಯನ್ನ ಎಲ್ಲೆಲ್ಲಿ ನಿಯೋಜನೆಯನ್ನ ಮಾಡ್ಕೊಳ್ಬೇಕು, ಯಾವ ಗೇಟ್ನಿಂದ ಅವ್ರನ್ನ ಹೊರ ಕರ್ಕೊಂಡ್ಬರ್ಬೇಕು ಅನ್ನೋ ನಿಟ್ಟಿನಲ್ಲಿ ಬೆಂಗಳೂರು ಪೊಲೀಸ್ ಆಯುಕ್ತರು ಹಾಗೆ ಕನ್ಸರ್ನ್ಡ್ ಡಿಸಿಪಿ, ಆ ಪೊಲೀಸ್ ಠಾಣಾ ವ್ಯಾಪ್ತಿಯ ಡಿಸಿಪಿ ಅವರ ಜೊತೆ ಎಸ್ಐಟಿ ಮುಖ್ಯಸ್ಥರು ಸಭೆಯನ್ನ ಕೂಡ ಮಾಡಿದ್ದಾರೆ. ಬಹುಶಃ 12:30ಕ್ಕೆ ಫ್ಲೈಟ್ ಬರುತ್ತೆ. ಅದಾದ ಬಳಿಕ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಹೊರ ಕರೆತರಬಹುದು. ಇಮಿಗ್ರೇಷನ್ ಅಧಿಕಾರಿಗಳಿಂದ ವಶಕ್ಕೆ ಪಡೆದುಕೊಂಡು ಎಸ್ಐಟಿ ಅಧಿಕಾರಿಗಳು ಆ ಬಳಿಕ ಅವ್ರನ್ನ ಹೊರಗೆ ಕರೆತರ್ತಾರೆ. ಆ ಬಳಿಕ ಸೀದಾ ಅಂದ್ರೆ ಬೆಂಗಳೂರಿನ ಸಿಐಡಿ ಕಚೇರಿಯಲ್ಲಿ ಇರ್ತಕ್ಕಂತಹ ಎಸ್ಐಟಿ ಕಚೇರಿಗೆ ಅವ್ರನ್ನ ಕರೆತರ್ತಾರೆ. ಅಲ್ಲಿಯವರೆಗೂ ಕೂಡ ಎಸ್ಐಟಿ ಕಚೇರಿ ಮುಂಭಾಗದಲ್ಲೂ ಕೂಡ ಈಗಾಗಲೇ ಕೇಂದ್ರ ವಿಭಾಗದ ಡಿಸಿಪಿ ಅವರ ಜೊತೆ ಮಾತನಾಡಿ ಒಂದಷ್ಟು ಬಂದೋಬಸ್ತನ್ನ ಮಾಡೋದಕ್ಕೆ ಸೂಚನೆಯನ್ನ ಸಹ ಕೊಟ್ಟಿದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ಮತ್ತೆ ಈಗ ಏರ್ಪೋರ್ಟ್ ನಲ್ಲಿ ಸಾಕಷ್ಟು ಬಂದೋಬಸ್ತನ್ನ ಮಾಡ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಕೂಡ ಕೇಳ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅದ್ರ ಜೊತೆಗೆ ನಾಳೆ ಒಂದಷ್ಟು ಈ ಮೆಡಿಕಲ್ ಪ್ರೊಸೀಜರು, ಕೋರ್ಟು ಇಲ್ಲೆಲ್ಲ ಕರೆದುಕೊಂಡು ಹೋಗಬೇಕಾಗುತ್ತೆ. ಆ ಸಂದರ್ಭದಲ್ಲೂ ಕೂಡ ಮೆನ್ನನ್ನ ಕೊಡಿ ಅನ್ನೋ ನಿಟ್ಟಿನಲ್ಲಿ ಎಸ್ಐಟಿ ಮುಖ್ಯಸ್ಥರು ಕೇಳಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಸದ್ಯದ ಮಟ್ಟಿಗೆ ಬಹುತೇಕ ಪ್ರಜ್ವಲ್ ಬರ್ತಾನೆ ಅನ್ನೋ ಒಂದು ನಿರೀಕ್ಷೆ ಈಗ ಎಸ್ಐಟಿ ಮುಖ್ಯಸ್ಥರಿಗಿದೆ. ಮತ್ತೆ ಬಹುತೇಕ ಅವರು ಕೂಡ ಇಲ್ಲ ಆತ ಬರ್ತಾನೆ ಅನ್ನೋ ಒಂದು ಕನ್ಫರ್ಮ್ ಇರೋದ್ರಿಂದ ಬಹುಶಃ ಅವ್ರು ಬರಲ್ಲ ಅನ್ನೋ ಮಟ್ಟಿಗೆ ಏನು ಚಿಂತನೆ ಇಲ್ಲ. ಹೀಗಾಗಿ ಬರ್ತಾನೆ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಎಲ್ಲ ವ್ಯವಸ್ಥೆಗಳನ್ನ ಕೂಡ ಮಾಡ್ಕೊಳ್ತಿದ್ದಾರೆ. ಓಕೆ ನರಸಿಂಹಮೂರ್ತಿ, ಹಾಗೆ ಹೋಲ್ಡ್ ಮಾಡಿ. ಸದ್ಯಕ್ಕಂತೂ ಎಸ್ಐಟಿ ಅಧಿಕಾರಿಗಳ ತಂಡ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸ್ತಾ ಇರೋದ್ರ ಬಗ್ಗೆ ಹಾಗೂ ಮೀಟಿಂಗ್ನ ಅಜೆಂಡಾ ಏನು ಅನ್ನೋದ್ರ ಬಗ್ಗೆ ಇಷ್ಟೊತ್ತು ನಮ್ಮ ಪ್ರತಿನಿಧಿ ಮಾಹಿತಿ ಕೊಡ್ತಾ ಇದ್ರು. ಒಂದು, ಸೆಕ್ಯೂರಿಟಿ, ಏರ್ಪೋರ್ಟ್ ಆವರಣದಲ್ಲಿ ಸೆಕ್ಯೂರಿಟಿ ಹೇಗೆ, ಆಮೇಲೆ ಏರ್ಪೋರ್ಟ್ನಿಂದ ಎಕ್ಸಿಟ್ ಅಂದರೆ ಸಿಐಡಿ ಕಚೇರಿ ತನಕ ಪ್ರಜ್ವಲ್ರನ್ನ ಕರ್ಕೊಂಡು ಬರಬೇಕಾದ್ರೆ ಯಾವ ಗೇಟನ್ನು ಆಯ್ಕೆ ಮಾಡ್ಕೊಳ್ಳೋದು ಉತ್ತಮ, ಅಲ್ಲಿ ಯಾವ ರೀತಿ ಸೆಕ್ಯೂರಿಟಿ ಇರಬೇಕು, ಒಂದು ವೇಳೆ JDS ಕಾರ್ಯಕರ್ತರು ಏನಾದರೂ ಏರ್ಪೋರ್ಟ್ ಹತ್ರ ಬಂದರೆ ಅವರನ್ನು ಹೇಗೆ ಟ್ಯಾಕಲ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಇಂಪಾರ್ಟೆಂಟ್ ಮೀಟಿಂಗನ್ನು ಕರೆಯಲಾಗಿದೆ. ಆ ಮೀಟಿಂಗ್ನಲ್ಲಿ ಹಲವು ಇನ್ಸ್ಟ್ರಕ್ಷನ್ಗಳನ್ನು ಕೂಡ ಹಿರಿಯ ಅಧಿಕಾರಿಗಳು ಕೊಟ್ಟಿದ್ದಾರೆ ಇತರೆ ಪೊಲೀಸ್ ಸಿಬ್ಬಂದಿಗಳಿಗೆ ಅನ್ನೋದು ತಿಳಿದು ಬರ್ತಾ ಇದೆ. ಹಾಗೂ ಒಬ್ಬ ಅತ್ಯಾಚಾರದ ಆರೋಪಿಯನ್ನ ಕರ್ಕೊಂಡು ಬರಬೇಕಾದ್ರೆ ಒಂದು ಕಸ್ಟೋರಿಯಲ್ ಇಂಟ್ರಾಗೇಷನ್ನ ಅಗತ್ಯತೆ ಕೂಡ ಇರೋದ್ರಿಂದ ಮತ್ತು 24 ಗಂಟೆಗಳ ಒಳಗೆ ಅವ್ರನ್ನ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಕೂಡ ಮಾಡಬೇಕಾಗಿರೋದ್ರಿಂದ ಹೇಗೆ ಯಾವುದೇ ಪೇಪರ್ ವರ್ಕ್ಸ್ ಅಲ್ಲಿ ಇರ್ಬೋದು ಅಥವಾ ಯಾವುದೇ ಕಾನೂನಾತ್ಮಕ ಪ್ರಕ್ರಿಯೆನಲ್ಲಿರ್ಬೋದು ಏನು ಮಿಸ್ಟೇಕ್ ಆಗದೆ ಇರೋ ರೀತಿ ನೋಡ್ಕೊಳ್ಳೋದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಮೀಟಿಂಗ್ ಅನ್ನ ಹಮ್ಮಿಕೊಂಡಿತ್ತು.